ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಪ್ರಿಯರೇ, ಈ ಜೀವವಾಣಿ ಎಂಬ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಶಕ್ತನಿದ್ದಾನೆ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮಗೆ ಸ್ವಸ್ಥತೆ ಮಾಡ್ತಾನೆ. ಈ ಕಾರ್ಯಕ್ರಮ ನೋಡಿ ಎಷ್ಟೋ ಜನ ನಮಗೆ ಕರೆ ಮಾಡಿದ್ದಾರೆ. ಆ ಕರೆಯ ಮುಖಾಂತರ ಅವರು ಹೇಳ್ತಾ ಇದ್ದಾರೆ, ನಮಗೆ ಆಶೀರ್ವಾದವಾಗಿದೆ. ಈ ಕಾರ್ಯಕ್ರಮ ನೋಡಿ ಆಶೀರ್ವಾದವಾಗಿದೆ. ಈ ಕಾರ್ಯಕ್ರಮ ಮುಖಾಂತರ ನಾವು ಕ್ರಿಸ್ತನ ವಾಕ್ಯವನ್ನು ನಾವು ಇನ್ನೂ ಹೆಚ್ಚು ತಿಳಿದಿದ್ದೇವೆ. ನಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿದೆ ಎಂದು ನಮಗೆ ಖುಷಿ ಆಗ್ತದೆ. ಇವತ್ತು ಕೂಡ ದೇವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ. ವಾಕ್ಯದ ಮುಖಾಂತರ ದೇವರು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು, ನಿನಗೆ ಸ್ತೋತ್ರ ಕರ್ತನೇ. ನಿನ್ನಿಂದ ಬಯಸ್ತೇವೆ ಕರ್ತನೇ. ನೀನೇ ಮಾತಾಡಬೇಕು ಕರ್ತನೇ. ನೀನು ಮಾತಾಡುವ ದೇವರಾಗಿದೆ ಕರ್ತನೇ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನೀನು ಮಾತಾಡು. ಪರಿಶುದ್ಧಾತ್ಮನ ಸಹಾಯ ಮಾಡು ಕರ್ತನೇ. ನಿನ್ನ ಮಕ್ಕಳು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸ್ವಾಮಿ. ಸ್ವಾಮಿ, ಅವರ ಆಶೀರ್ವಾದವನ್ನು ಪಡೆಕೊಳ್ಳಲಿ ಕರ್ತನೇ. ಯಾವ ಭಾಗದಲ್ಲಿ ಕರ್ತನೇ ಆಶೀರ್ವಾದ ಇಲ್ಲೋ ಆ ಭಾಗ ಕರ್ತನೇ ಅವರು ವಿಸ್ತರಿಸಲ್ಪಡಲಿ ಕರ್ತನೇ. ಆಶೀರ್ವಾದ ಯೇಸು ಕ್ರಿಸ್ತನ ನಾಮ ತಂದೆ, ಆಮೇನ್. ಪ್ರಿಯರೇ, ಇವತ್ತಿನ ವಾಕ್ಯ, ದೇವರು ನಿಮಗೆ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಗೂಡಾರವನ್ನು ವಿಸ್ತರಿಸ್ತಾನೆ. ದೇವರು ಗೂಡಾರವನ್ನು ವಿಸ್ತರಿಸುವ ದೇವರಾಗಿದ್ದಾನೆ. ನೀವು ಇದ್ದ ಸ್ಥಿತಿಯಲ್ಲಿ ಇರಬೇಕೆಂದು ದೇವರು ಬಯಸ್ತಿಲ್ಲ. ಇಲ್ಲ, ನಾನು ಎಷ್ಟು ಸಮಯದ ಇದೇ ಸ್ಥಿತಿಯಲ್ಲಿದ್ದರೆ ನೋ, ದೇವರು ಬಯಸ್ತಾನೆ ನಿನ್ನ ವಿಸ್ತಾರ ಆಗಬೇಕು. ನಿನ್ನ ಗೂಡಾರ ವಿಸ್ತಾರ ಆಗಬೇಕು. ನಿನ್ನ ಬೌಂಡ್ರಿ ಇನ್ನೂ ದೊಡ್ಡದಾಗಬೇಕೆಂದು ದೇವರು ಬಯಸ್ತಾನೆ. ಇದ್ದ ಸ್ಥಿತಿಯಲ್ಲಿ ನೀರು ಇರಬೇಕೆಂದು ಬಯಸ್ತಿಲ್ಲ. ನಿನ್ನ ಬುಟ್ಟಿಗಳು ತುಂಬಬೇಕೆಂದು ದೇವರು ಬಯಸ್ತಾನೆ. ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಅದಕ್ಕೆ ಸರ ಇವತ್ತು ವಾಕ್ಯ ನಾವು ಓದುವ ಯೆಶಾಯನ ಗ್ರಂಥ 54:2. ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು. ದೇವರು ವಿಸ್ತಾರ ಮಾಡಲಿಕ್ಕೆ ಬಯಸ್ತಾನೆ. ನಿನ್ನ ಬೌಂಡ್ರಿ ವಿಸ್ತಾರ ಮಾಡಲಿಕ್ಕೆ ಬಯಸ್ತಾನೆ. ಎಲ್ಲ ಭಾಗದಲ್ಲಿ ವಿಸ್ತಾರ ಮಾಡಲಿಕ್ಕೆ, ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ದೇವರು ಬಯಸ್ತಾನೆ. ದೇವರ ಆಲೋಚನೆ ಏನು? ದೇವರು ಏನು ಬಯಸ್ತಾನೆ ನಿನ್ನ ವಿಷಯವಾಗಿ? ನೀನು ಆ ಸ್ಥಿತಿಗತಿಯಲ್ಲಿ ಇರಬಾರ್ದು. ನಿನ್ನ ಆಶೀರ್ವಾದವನ್ನು ಹೊಂದಬೇಕೆಂದು ದೇವರು ಬಯಸ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ನಿವಾಸದ ಪರದೆಗಳು ಹರಡಲಿ. ನಿನ್ನ ನಿವಾಸದ ಪರದೆಗಳು ಹರಡಲಿ, ದೊಡ್ಡದಾಗಲಿ, ಕೈ ಹಾಕಿದ ಕೆಲಸ ಸಕ್ಸಸ್ ಆಗಲಿ ದೇವರು ಬಯಸ್ತಾನೆ. ನೀನು ಯಾವ ಕೆಲಸಕ್ಕೆ ಕೈ ಹಾಕಿದೆಯಾ ಅದು ಸಕ್ಸಸ್ ಆಗಲಿ. ಯಾವ ಬಿಸ್ನೆಸ್ಗೆ ಕೈ ಹಾಕಿದ ಸಕ್ಸಸ್ ಆಗಲಿ. ಕುಟುಂಬ ಜೀವದ ಸಕ್ಸಸ್ ಆಗಲಿ ನಿನ್ನದು ಎಂದು ದೇವರು ಬಯಸ್ತಾ ಇದ್ದಾನೆ. ಇದು ವಾಗ್ದಾನ, ದೇವರ ವಾಗ್ದಾನವಾಗಿದೆ. ಪ್ರಿಯರೇ, ನಿಮಗೆ ಕೊಡುವ ವಾಗ್ದಾನ ಇದು. ನಿಮಗೆ ದೇವರು ವಾಗ್ದಾನ ಮಾಡಲಿಕ್ಕೆ ಬಯಸ್ತಾನೆ. ನಿಮಗೆ ಮೇಲೆತ್ತಿಗೆ ಬಯಸ್ತಾನೆ ದೇವರು. ಇದ್ದ ಸ್ಥಿತಿಯಲ್ಲಿ ಇರಬೇಕೆಂದು ದೇವರು ಬಯಸ್ತಿಲ್ಲ. ಮೇಲೆತ್ತಾನೆ ದೇವರು. ಮೇಲೆತ್ತುವ ದೇವರು. ಅಬ್ರಹಾಮನ ಥರ ಏನೂ ಇರಲಿಲ್ಲ. ಅವನಿಗೆ ದೇವರು ಕರೆದನು, ಖಾಲಿ ಕೈಯಲ್ಲಿ ಕರೆದನು. ಅಂಥ ದೇವರಾಗಿದ್ದಾನೆ. ಖಾಲಿ ಕೈಯಲ್ಲಿ ಇರುವಾಗೇನೆ ಕರೆಯಿತು. ಅಬ್ರಹಾಮನೇ ಬಾ, ನೀನು ಅಲ್ಲಿಂದ ಹೊರಗೆ ಬಾ, ನನಗೆ ನಿನ್ನ ಥರ ಮಾತಾಡಲಿಕ್ಕುಂಟು, ನನಗೆ ನಿನಗೆ ಆಶೀರ್ವಾದ ಮಾಡಲಿಕ್ಕುಂಟು. ಅಬ್ರಹಾಮನೇ ಬಾ ಎಂದು ಕರೆಯುವಾಗ ಆ ಕರೆಗೆ ಅವನ ಸ್ವರ ಕೇಳಿದನು ದೇವರ ವಾಕ್ಯ. ಇವತ್ತು ದೇವರು ಎಲ್ಲ ಜನರಿಗೆ ಹೇಳ್ತಾ ಇದ್ದಾನೆ, ನೀನು ಅಲ್ಲಿಂದ ಹೊರಗೆ ಬಾ, ನನಗೆ ನಿನ್ನ ಥರ ಮಾತಾಡಲಿಕ್ಕುಂಟು. ಜೀವ ಸ್ವರೂಪನಾದ ದೇವರು ಹೇಳ್ತಾ ಇದ್ದಾನೆ, ನನಗೆ ನಿನ್ನ ಥರ ಮಾತಾಡಲಿಕ್ಕುಂಟು. ನಿನ್ನ ಗೂಡಾರ ವಿಸ್ತಾರ ಮಾಡಲಿಕ್ಕುಂಟು. ನನಗೆ ನಿನ್ನ ಕೋಟೆ ನನಗೆ ವಿಸ್ತಾರ ಮಾಡಲಿಕ್ಕುಂಟು. ನಿನ್ನ ಬಿಸ್ನೆಸ್ ವಿಸ್ತಾರ ಮಾಡಲಿಕ್ಕುಂಟು. ನೀನು ತುಂಬ ಸಂತೋಷ ಕೊಡಲಿಕ್ಕುಂಟು. ನಿನಗೆ ನೀನು ಆನಂದದಲ್ಲಿ ಇರಬೇಕೆಂದು ನಾನು ಬಯಸ್ತಾನೆ ಎಂದು ದೇವರು ಹೇಳ್ತಾ ಇದ್ದಾನೆ. ಪುನಃ ದೇವರ ವಾಕ್ಯ ಇಲ್ಲಿ ಹೇಳ್ತಾನು, ಸಂಕೋಚ ಪಡಬೇಡ. ನೀನು ಸಂಕೋಚ ಪಡಬೇಡ, ಡೌಟ್ ಮಾಡಬೇಡ, ಸಂಕೋಚ ಪಡಬೇಡ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೋಡೆಗಳನ್ನು ಬಲಪಡಿಸು. ನೀನು ಎಲ್ಲ ಕಡೆಯಲ್ಲಿ ಹಬ್ಬಿಕೊಳ್ಳುವಿ. ಅಬ್ರಹಾಮನಿಗೆ ಏನು ಮಾಡ್ದ? ಕರೆದ ದೇವರು. ಮತ್ತೇನು? ನಾನು ತೋರಿಸುವ ದೇಶಕ್ಕೆ ಹೋಗು.
ನೀನು ಕಾಲಿಡುವ ದೇಶ ನಿನಗೆ ಸ್ವಂತವಾಗ್ತದೆ. ನೀನು ಎಲ್ಲಿ ನೋಡ್ತೀಯೋ ಅದು ನಿನಗೆ ಸ್ವಂತ ಆಗ್ತದೆ, ನಿನ್ನದಾಗ್ತದೆ ಅದು. ನಾನು ನಿನಗೆ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತೇನೆ. ನೀನು ಎಲ್ಲ ಕಡೆಯಲ್ಲಿ ಹಬ್ಬಿವಿ. ಅಬ್ರಹಾಮಿಗೆ ಗೊತ್ತಾಗಲಿಲ್ಲ. ದೇವರು ಏನು ಅದೇ ಕಿವಿ ಕೊಟ್ಟ. ದೇವರು ಏನು ಹೇಳಿದನು ಅದೇ ರೀತಿಯಾಗಿ ಮಾಡಿದ ಅಬ್ರಹಾಮನು. ಅದೇ ರೀತಿ ಬಂದ. ಏಕೆ? ಅವನು ದೇವರ ಶಬ್ದವನ್ನು ಗುರುತಿಸಿದ. ದೇವರು ಮಾತಾಡಿದನು ಗುರುತಿಸಿದ ದೇವರ ವಾಕ್ಯ ಹೇಳ್ತದೆ. ಗುರುತಿಸಿದ ಅವನು. ಇವತ್ತು ದೇವರು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. ಒಂದು ವೇಳೆ ನಾವು ಏನು ಮಾಡಿದ್ರೆ ದೇವರು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಮನಸ್ಸಿರಬೇಕು. ಒಂದು ವೇಳೆ ಆ ದಿವಸ ಅಬ್ರಹಾಮನಿಗೆ ಕರೆಯುವಾಗ ಅಬ್ರಹಾಮನು ಇಲ್ಲ, ಸುಮ್ಮನೆ ನಾನು ನನ್ನ ತಂದೆಯ ಕಸಬನ್ನು ಮಾಡ್ತೇನೆ, ಇದು ಯಾವ ಸೊರವ ಏನು ಅಂದರೆ ಇವತ್ತು ಕೂಡ ಅವನು ಅದೇ ರೀತಿ ಇದ್ದು ಅದೇ ರೀತಿ ಸಾಯಬೇಕಿತ್ತು. ಆದರೆ ಹಾಗೆ ಮಾಡಲಿಲ್ಲ. ದೇವರು ನನಗೆ ಕರೆದ ಏನಾದರೊಂದು ದೇವರೊಂದು ಯೋಜನೆ ಉಂಟು ನನ್ನ ಮೇಲೆ, ಆ ಯೋಜನೆ ಖಂಡಿತ ಉಂಟೆಂದು ಅವನು ಅಲ್ಲಿಂದ ಹೊರಡಿದ. ದೇವರ ವಾಕ್ಯ ವಿಸ್ತಾರ ಮಾಡಲಿಕ್ಕೆ ಬಯಸ್ತಾನೆ. ಇವತ್ತು ನಿನ್ನ ಕೆಲಸ ಕಾರ್ಯ ವಿಸ್ತಾರ ಮಾಡಲಿಕ್ಕೆ ಬಯಸ್ತಾನೆ. ನಿನ್ನ ಕಂಪೌಂಡಲ್ಲಿ ನಾನು ಫಲಭರಿತವಾಗಿ ಮಾಡಲಿಕ್ಕೆ ದೇವರು ಬಯಸ್ತಾನೆ. ಬಿತ್ತಿದ ಬೀಜವನ್ನು ಫಲಭರಿತವಾಗಿ ಮಾಡಲಿಕ್ಕೆ ದೇವರು ಬಯಸ್ತಾನೆ ಪ್ರಿಯರೇ. ಇದ್ದ ಸ್ಥಿತಿಯಲ್ಲಿ ನೀನು ಇರಬಾರದು ಎಂದು ದೇವರು ಬಯಸ್ತಾನೆ ಪ್ರಿಯರೇ. ನೀನು ಇರಬಾರ್ದು, ಆ ಸ್ಥಿತಿಯಲ್ಲಿ ಇರಬಾರ್ದು ಎಂದು ಬಯಸ್ತಾನೆ. ಪುನಃ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಉಂಟು, ನೀನು ಎಲ್ಲ ಕಡೆಯಲ್ಲೂ ಹಬ್ಬಿಕೊಳ್ಳುವಿ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಳ್ಳು, ಹಾಳು ಪಟ್ಟಣಗಳನ್ನು ಜನಭರಿತವಾಗಿ ಮಾಡು. ಹಾಳು ಬಿಡ್ಡ ಪಟ್ಟಣಗಳು ಜನಭರಿತವಾದ ಪಟ್ಟಣ ಮಾಡ್ತೇನೆ ದೇವರು ಹೇಳ್ತಾನೆ. ನಿನ್ನದು ಏನು ಹಾಳು ಬಿದ್ದಿದೆ, ಇವತ್ತು ಏನು ಸ್ಥಿತಿಗತಿ ಹಾಳು ಬಿದ್ದಿದೆ, ಏನು ಫೇಲರ್ ಆಗಿದೆ, ಅದು ದೇವರು ಮೇಲೆತ್ತಲಿಕ್ಕೆ ಬಯಸ್ತಾನೆ. ರಿಸ್ಟೋರೇಷನ್ ಮಾಡಲಿಕ್ಕೆ ಬಯಸ್ತಾನೆ ದೇವರು. ಪುನಃ ದೇವರು ರಿಸ್ಟೋರೇಷನ್ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಒಂದು ವಾಕ್ಯ ಯೆರೆಮೀಯನ ಗ್ರಂಥದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು. ಯೆರೆಮೀಯ 31 ಹೀಗೆ ನಿನ್ನ ಗೂಡಾರವನ್ನು ವಿಸ್ತಾರ ಮಾಡುತ್ತೇನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದ ಕಾರಣ ನಿನ್ನ ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ದೇವರು ಹೇಳ್ತಾನೆ, ನಿನಗೆ ನಾನು ಸೆಳೆದುಕೊಂಡಿದ್ದೇನೆ, ನಿನಗೆ ನಾನು ಪ್ರೀತಿ ಮಾಡಿದ್ದೇನೆ ಎಂದು ಹೇಳ್ತಾನೆ. ಸೆಳೆದುಕೊಂಡಿದ್ದೇನೆ. ಇಸ್ರೇಲ್ ಎಂಬ ಯುವತಿ, ನಾನು ನಿನ್ನ ಹಾಳು ಪ್ರದೇಶಗಳನ್ನು ಪುನಃ ಕಟ್ಟುವೆನು. ದೇವರ ವಾಕ್ಯ ಹೇಳ್ತದೆ. ಯಾವ ವಾಕ್ಯ? 31:3 ದೇವರು ದರ್ಶನ ಕೊಡ್ತಾ ಇದ್ದಾನೆ. ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ. ಪುನಃ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇಸ್ರೇಲ್ ಎಂಬ ಯುವತಿಯೇ, ನಾನು ನಿನ್ನ ಹಾಳು ಪ್ರದೇಶವನ್ನು ಪುನಃ ಕಟ್ಟುವೆನು. ಪುನಃ ನಾನು ಕಟ್ಟುತ್ತೇನೆ. ಏನು ಹಾಳು ಬಿದ್ದಿದೆ, ಏನು ಲಾಸ್ ಆಗಿದೆ, ಏನು ಫೇಲಿಯರ್ ಆಗಿದೆ, ಅದು ನಾನು ಪುನಃ ಕಟ್ಟುವ ದೇವರಾಗಿದ್ದೇನೆ. ಎಷ್ಟು ಹೇಳ್ತೇನೆ? ನಾನು ಪುನಃ ಕಟ್ಟುತ್ತೇನೆ. ಅದು ನಿನಗೆ ಇದ್ದ ಸ್ಥಿತಿಯಲ್ಲಿ ಇರುವುದಿಲ್ಲ ಪ್ರಿಯರೇ. ನಾನು ವಿಶ್ವಾಸಿ, ನಾನು ಯೇಸುವಿಗೆ ಸ್ವೀಕಾರ ಮಾಡಿದ್ದೇನೆ, ನನ್ನ ಸ್ಥಿತಿಗತಿ ಹಾಗೆ ಉಂಟು. ಇಲ್ಲ, ದೇವರು ಹೇಳ್ತಾನೆ, ನಿನಗೆ ಮೇಲೆತ್ತುತ್ತೇನೆ, ನಿನಗೆ ನಾನು ಮೇಲೆತ್ತುತ್ತೇನೆ, ನಿನ್ನ ಗೂಡಾರವನ್ನು ವಿಸ್ತರಿಸ್ತೇನೆ, ನಿನ್ನ ಕೆಲಸ ಕಾರ್ಯವನ್ನು ನಾನು ವಿಸ್ತಾರ ಮಾಡ್ತೇನೆ. ಅಲ್ಲಿಂದ ನಿನಗೆ ನಾನು ಮೇಲೆತ್ತೇನೆ. ನೀನು ಆ ಸ್ಥಿತಿಯಲ್ಲಿ ಇರಬಾರ್ದು ಎಂದು ದೇವರು ಬಯಸ್ತಾನೆ. ನೀನು ಇರಬಾರ್ದು, ನಿನಗೆ ಆಶೀರ್ವಾದ ಮಾಡಲಿಕ್ಕೆ ನಾನು ಬಯಸ್ತೇನೆ. ನನ್ನ ಸ್ವರಕ್ಕೆ ನೀನು ಕಿವಿ ಕೊಟ್ಟರೆ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ನಾನು ಹೇಳ್ತೇನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೀಗೆ ಹೇಳ್ತದೆ, ಪುನಃ ಕಟ್ಟುವೆನು, ಅವು ಕಟ್ಟಡಗಳಾಗುವುದು. ನೀನು ಮತ್ತೆ ದಮ್ಮಡಿಗಳಿಂದ ವೈಭವಗಳಿಂದ ವಿನೋದ ಪಡುವ ನಾಟ್ಯಗಳನ್ನು ಸೇರಿಕೊಳ್ಳಿವಿ. ನಿನ್ನ ಜೀವಿತದಲ್ಲಿ ಕಷ್ಟವೇ ಕಷ್ಟ, ಸೋಲೇ ಸೋಲು ಇಷ್ಟ ತನಗಿರ್ಬೋದು. ಆದರೆ ಅದರಿಂದ ದೇವರು ನಿನಗೆ ಹೇಳ್ತಾನೆ, ಬದಲಾಯಿಸ್ತೇನೆ. ಆದ ಸ್ಥಿತಿಗತಿಯನ್ನು ನಿನ್ನ ಸ್ಥಿತಿಗತಿ ನಾನು ಬದಲಾಯಿಸ್ತೇನೆ. ಅದರಲ್ಲಿ ನನಗೆ ಮೇಲೆತ್ತುತ್ತೇನೆ ನಾನು. ನೀನು ನಿನ್ನ ಜೀವಿತ ಸಂತೋಷಪಡಿಸ್ತೇನೆ. ದಮ್ಮಡಿಗಂದಿಂದ ಕುಣಿದು ನಲಿದು ನೀನು ಇರುತ್ತೀಯ. ದೇವರ ವಾಕ್ಯ ಹೇಳ್ತದೆ. ದೇವರು ಬಯಸ್ತಾನೆ, ಹಾಗೆ ಮಾಡಲಿಕ್ಕೆ ಬಯಸ್ತಾನೆ. ದೇವರಿಗೆ ಅಸಾಧ್ಯ ಏನಿಲ್ಲ, ದೇವರಿಗೆ ಸಾಧ್ಯ ಉಂಟು. ಈ ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾವಾಗ ನಿನಗೆ ಸಿಕ್ಕಿದ ರಕ್ಷಣೆ ನೀನು ತಿಳ್ಕೊಳ್ತೀಯ, ಆತನ ಮಾರ್ಗದಲ್ಲಿ ನೀನು ನಡೆತೀಯೋ, ದೇವರು ನಿನ್ನ ಅಲ್ಲಿಂದ ಮೇಲೆ ಎತ್ತುತ್ತಾನೆ. ನಿನ್ನ ಬಿಸ್ನೆಸ್ ವಿಸ್ತರಿಸ್ತಾನೆ. ನಿನ್ನ ಕೆಲಸಗಳಲ್ಲಿ ನಿನಗೆ ಪ್ರಮೋಷನ್ ಸಿಗ್ತದೆ. ನಿನ್ನ ಮನೆಯಲ್ಲಿ ಕುಟುಂಬ ಜೀವಿತದಲ್ಲಿ ಶಾಂತಿ ಸಮಾಧಾನ ಕೊಡ್ತಾ ಇದ್ದಾನೆ. ನಿನಗೆ ಸಂತೋಷದಿಂದ ತುಂಬಿಸ್ತಾನೆ. ನಿನ್ನ ಆಗದ ಕೆಲಸ ನಿನಗೆ ಆಗ್ತದೆ.
ದೇವರು ಮಾಡುವ ದೇವರಾಗಿದ್ದಾನೆ. ದೇವರ ಕೈ ಮೋಟು ಕೈ ಅಲ್ಲ, ಉದ್ದ ಕೈ ಉಂಟು. ದೇವರು ತನ್ನ ವಾಕ್ಯವನ್ನು ಕಳಿಸಿ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಅದಕ್ಕಿಂತ ವಿಸ್ತರಿಸುವ ದೇವರಾಗಿದ್ದಾನೆ. ರೆಸ್ಟೋರೇಷನ್ ಮಾಡ್ತಾ ಇದ್ದಾನೆ. ರೆಸ್ಟೋರೇಷನ್ ಮಾಡುವ ದೇವರಾಗಿದ್ದಾನೆ. ನಿನ್ನ ಗೂಡಾಗ ರೆಸ್ಟೋರೇಷನ್ ಮಾಡ್ತಾನೆ, ಪುನಃ ಕಟ್ಟುತ್ತಾನೆ. ಪುನಃ ನಿನ್ನ ನೀನು ಕುಗ್ಗಿಯೋದನ್ನು ಅದು ಬದಲಾಯಿಸಿ ನಿನಗೆ ಸಂತೋಷದಿಂದ ತುಂಬಿಸ್ತಾನೆ. ನಿನಗೆ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ ದೇವರು. ಏಕೆಂದರೆ ದೇವರ ಮನೆಯಲ್ಲಿ ಆಶೀರ್ವಾದವೇ ಆಶೀರ್ವಾದ ಉಂಟು. ದೇವರದ್ದು ಏನಾಗಿದೆ ಅದು ನಿನ್ನದಾಗಿದೆ. ಒಂದು ವೇಳೆ ನೀನು ದೇವರ ಮಗನಾಗಿದ್ದರೆ, ನೀನು ಹೊಸತಾಗಿ ಹುಟ್ಟಿದರೆ, ದೇವರ ಮಗನಾಗಿದ್ದರೆ, ಅದು ದೇವರದ್ದು ಏನುಂಟು ಅದು ನಿನ್ನದಾಗಿದೆ. ಏಕೆಂದರೆ ತಂದೆಯದು ಏನುಂಟು ಅದು ಮಗನಾಗಿದ್ದಾಗಿದೆ. ಅದಕ್ಕೆ ದೇವರದ್ದು ಏನುಂಟು ಅದು ನಿನ್ನದಾಗಿದೆ. ಯಾವ ಭಾಗದಲ್ಲಿ ನೀನು ಆಶೀರ್ವಾದ ಹೊಂದಲಿಕ್ಕೆ ಬಯಸ್ತಿ ಆ ಭಾಗದಲ್ಲಿ ನಿನಗೆ ದೇವರು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾರೆ. ಅಬ್ರಾಮನಿಗೆ ಕರೆಯುವಾಗ ಅಬ್ರಾಮನ ಹತ್ರ ಏನಿರಲಿಲ್ಲ. ಆದರೂ ಆ ಕರೆಗೆ ಅವನು ಕೊಟ್ಟ ಆ ಕರೆದ ಶಬ್ದಕ್ಕೆ ಕಿವಿ ಕೊಟ್ಟು ಆತನ ಹಿಂದೆ ಬಂದ. ಅಲ್ಲಿ ಏನು ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ 12ರಲ್ಲಿ ಆದಿಕಾಂಡ 12 ಹೇಳ್ತದೆ, ಯೋನ ಅಬ್ರಾಮನಿಗೆ ನೀನು ಸ್ವದೇಶವನ್ನು ಬಿಟ್ಟು ಬಳಗವನ್ನು ತಂದೆ ಮನೆ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ಕೊಡುವ ಆಲೋಚನೆ ನೀನು ತಿಳ್ಕೊಳ್ಳೋದು ಆಲೋಚನೆ ಹೇಳ್ತಾನೆ. ಹೊರಟು ಹೋಗಲ್ಲಿಂದ, ಇಲ್ಲಿಂದ ಹೊರಟು ಹೋಗು ನೀನು. ಪುನಃ ಅಲ್ಲಿ ದೇವರ ವಾಕ್ಯ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ಮಾಡ್ತೇನೆ. ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳ್ತಾನೆ. ನಿನಗೆ ದೊಡ್ಡ ಜನಾಂಗವಾಗಿ ಮಾಡ್ತಾನೆ ಅಂತ ಹೇಳ್ತಾನೆ. ಅಬ್ರಾಮನ ಕರೆಗೂ ಏನಿರಲಿಲ್ಲ. ಅವನು ಅನ್ಯನಾಗಿದ್ದ. ಅವನು ದೇವರಿಗೆ ಅರಿಯೋನಲ್ಲ, ಅವನು ಅರಿಯದವನಾಗಿದ್ದ. ಆದರೆ ದೇವರ ಶಬ್ದಕ್ಕೆ ಅವನು ಕಿವಿ ಕೊಟ್ಟ. ದೇವರ ನಾನು ನಿನಗೆ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಪ್ರತ್ಯೇಕಿಸಿಗೆ ತರುವೆನು. ನೋಡಿ, ದೇವರು ಆಶೀರ್ವಾದ ಅಲ್ಲ, ನಿನ್ನ ಹೆಸರನ್ನು ಮೇಲೆತ್ತಿದ್ದನು. ನಿನ್ನ ಹೆಸರನ್ನು ಎಲ್ಲರ ಬಾಯಲ್ಲಿ ನಾನು ಹಿಡಿಯುವೆನು. ನಿನ್ನ ಹೆಸರು ಎಲ್ಲರ ಬಾಯಲ್ಲಿ ನಾನು ಕರೆಯುವಾಗೆ ಮಾಡುವೆನು ಎಂದು ಹೇಳ್ತಾನೆ. ನಿನ್ನ ಹೆಸರನ್ನು ಎಲ್ಲರೂ ನಿನ್ನನ್ನು ಕರೆಯುವಾಗೆ ನಾನು ಮಾಡ್ತೇನೆ. ನೋಡಿ, ದೇವರು ಮಾಡುವ ಆಶೀರ್ವಾದ ನೋಡಿ. ಎಲ್ಲ ಜನಾಂಗರು ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗಿವೆ. ದೇವರು ಆಶೀರ್ವಾದ ಮಾಡುವಾಗ ಆಶೀರ್ವಾದ ನಿಧಿಯಾಗಿ ಮಾಡ್ತಾನೆ. ದೇವರು ಆಶೀರ್ವಾದ ನಿಧಿಯಾಗಿ ಮಾಡ್ತಾನೆ. ಅಲ್ಲಿ ಹೇಳ್ತಾನೆ, ನಿನಗೆ ಆಶೀರ್ವಾದದ ನಿಧಿಯಾಗಿ ಆಗಿವಿ. ನಿನ್ನನ್ನು ಹೆಸರಿಸುವವರನ್ನು ಆಶೀರ್ವಿಸುವೆನು, ನಿನ್ನನ್ನು ಶಪಿಸುವರು. ನೋಡಿ, ಅಲ್ಲಿ ವಾಗ್ದಾನ ಕೊಡ್ತಾ ಇದ್ದಾನೆ ದೇವರು. ನಿನ್ನನ್ನು ಅಲ್ಲಿ ಹಸುರಿಸುವವನನ್ನು ಆಶೀರ್ವಿಸುವೆನು, ನಿನ್ನನ್ನು ಶಪಿಸುವವರನ್ನು ನೀನು ನಿನ್ನ ಮೂಲಕ ಲೋಕದ ಎಲ್ಲ ಕುಲದವರು, ನಿನ್ನ ಮೂಲಕ ಲೋಕದ ಎಲ್ಲ ಕುಲದವರು, ಎಲ್ಲ ಕುಲದ ಜನರು, ಅಬ್ರಾಮನ ಮೂಲಕ ಎಲ್ಲ ಕುಲದ ಜನರು ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಎಲ್ಲರಿಗೆ ಅಬ್ರಾಮನ ಸಂತತಿ ನೋಡಿ, ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದ್ದಾರೆ ಅವರು ಅಬ್ರಾಮನ ಸಂತತಿಯವರು. ಏಕೆಂದರೆ ಅಬ್ರಾಮನ ಕುಲದಲ್ಲಿ ಕ್ರಿಸ್ತನು ಹುಟ್ಟಿದ್ದು. ಯಾರ್ಯಾರು ಹೊಸತಾಗಿ ಹುಟ್ಟಿದ್ದಾರೆ ಅವರು ಅಬ್ರಾಮನ ಸಂತತಿ ಆಗ್ತಾರೆ, ಅವರು ಆಶೀರ್ವಾದದಾಯಕ ಆಗ್ತಾರೆ. ಏಕೆಂದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನಿಮಗೆ ಆಶೀರ್ವಾದ ಯಾರ್ಯಾರು ಯೇಸು ಕ್ರಿಸ್ತನಿಗೆ ಹುಟ್ಟಿದ್ದಾರೆ ಅವರು ಅಬ್ರಾಮನ ಸಂತತಿಯವರು. ಈ ವಾಗ್ದಾನ ಅವರ ಮೇಲೆ ಬರ್ತದೆ. ಈ ಆಶೀರ್ವಾದ ಆ ಸಂತತಿಯ ಮೇಲೆ ಬರ್ತದೆ. ಆ ಸಂತತಿಯ ಮೇಲೆ ಆಶೀರ್ವಾದ ಬರ್ತದೆ. ಅವರ ಗೂಡಾರವನ್ನು ವಿಸ್ತರಿಸ್ತಾನೆ. ಅವನ ಹೆಸರನ್ನು ಎಲ್ಲ ಜನರ ಬಾಯಲ್ಲಿ ಇಡ್ತಾನೆ. ಅವನಿಗೆ ಮೇಲೆತ್ತುತ್ತಾನೆ. ಅವನಿಗೆ ಸರಿಯಾದ ಬುದ್ಧಿ ಕೊಡ್ತಾನೆ, ಸರಿಯಾದ ಜ್ಞಾನವನ್ನು ಕೊಡ್ತಾನೆ, ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಅವನಿಗೆ ದೇವರೇ ನಡೆಸ್ತಾನೆ. ಅಬ್ರಾಮನಿಗೆ ದೇವರೇ ನಡೆಸ್ತಾನೆ. ದೇವರ ವಾಕ್ಯ ಅವನಿಗೆ ದೇವರೇ ನಡೆಸ್ತಾನೆ. ಅವನು ನಂಬಿಗಸ್ತನಾಗಿದ್ದ. ಇವತ್ತು ದೇವರು ನಂಬಿಗಸ್ತರಿಗೆ ಕರೆಯುತ್ತಾ ಇದ್ದಾರೆ. ಏನೋ ಒಂದು
ದೇವರು ಕೊಡಬೇಕಾದ್ರೆ ಅವನು ಹುಡುಕುತ್ತಿದ್ದಾನೆ ನಂಬಿಗಸ್ತನು. ಇವನು ನಂಬಿಗಸ್ತನಿದ್ದಾನು. ನಾನು ಕೊಟ್ಟ ಆ ಆಶೀರ್ವಾದೇನು ಇವನು ನಂಬಿಗಸ್ತಲ್ಲಿ ಇಡ್ತಾನೋ. ದೇವರು ಬಯಸ್ತಾನೆ. ನಂಬಿಗಸ್ತರನ್ನು ಹುಡುಕುತ್ತಾ ಇದ್ದಾನೆ ಪ್ರಿಯರೇ. ಇವತ್ತು ದೇವರು ನಂಬಿಗಸ್ತನಾಗಿದ್ದಾನೆ, ಹುಡುಕುತ್ತಾ ಇದ್ದಾನೆ. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ಅಲ್ಲಿಂದ ಹೊರಟನು. ಆ ಮಾತನ್ನು ಕೇಳಿ, ಆ ಮಾತನ್ನು ನಂಬಿ ಅಲ್ಲಿಂದ ಹೊರಟನು. ದೇವರ ವಾಕ್ಯ ಇದೆ. ಅವನು ಹೊರಟನು ಅಲ್ಲಿಂದ. ಇವತ್ತು ನೀವು ಆ ದೇವರ ಶಬ್ದವನ್ನು ಕೇಳಿ ಹೆಜ್ಜೆಯನ್ನು ಮುಂದೆ ಇಡುವಾಗ ದೇವರು ನಿಮಗೆ ನಿಮ್ಮ ಗೂಡಾರವನ್ನು ವಿಸ್ತರಿಸ್ತಾನೆ ಪ್ರಿಯರೇ. ನಿಮ್ಮ ಗೂಡಾರ ವಿಸ್ತರಿಸ್ತಾನೆ ಅವನು. ಅಬ್ರಾಮನ ಸಂತತಿ, ಆ ಅಬ್ರಾಮನ ಸಂತತಿಗೆ ನೀನು ಸೇರಿದವನಾಗಿದ್ದಿ. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಅವರು ಅಬ್ರಾಮನ ಸಂತತಿ ಆಗಿದ್ದಾರೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಯಾರ ಸಂಗಡ? ಲೋಟನ ಸಂಗಡ ಹೋದನು. ದೇವರ ವಾಕ್ಯ ಹೇಳ್ತದೆ. ಮುಂದೆ ನಾವು ಓದಿದರೆ ಅಲ್ಲಿ ಸಿಗ್ತದೆ. ಅಬ್ರಾಮನ ಹೆಸರು ಕೂಡ ಬದಲ ಮಾಡ್ತಾನೆ. ಹೆಸರು ಬದಲು ಮಾಡ್ತಾನೆ. ಅಬ್ರಾಮ್ ಅಂತಿದ್ದು ಅಬ್ರಾಮ ಎಂದು ಹೆಸರು ಇಡ್ತಾನೆ. ಎಂದರೆ ನೀನು ಹೆಚ್ಚು ಜನರ, ತುಂಬ ಜನರ ತಂದೆ, ನೀನು ತುಂಬ ಜನರ ತಂದೆ, ನೀನು ತುಂಬ ಮಕ್ಕಳ ತಂದೆ, ತುಂಬ ಮಕ್ಕಳ ತಂದೆ. ಎಲ್ಲರೂ ಅವನಿಗೆ ಅಬ್ರಾಮ ಎಂದು ಕರೆಯುತ್ತಿದ್ದರು. ಹೇಗೆ ಆ ಕರೆಯುವಾಗ, ಆ ಹೆಸರನ್ನು ಕರೆಯುವಾಗ ಏನಾಗಿದೆ? ಅವನ ಮೈಂಡ್, ಅವನ ಒಳಗಿದ್ದ ಆಲೋಚನೆ ಬದಲಾಯಿತು. ಮೊದಲು ಅವನಿಗೆ ಏನಿತ್ತು? ನನಗೆ ಯಾರು ಮಕ್ಕಳಿಲ್ಲ, ಯಾರು ಇಲ್ಲ, ನನ್ನ ಮಕ್ಕಳೇ ಇಲ್ಲ ಹೇಳ್ತಾನೆ. ಯಾರಿಲ್ಲ, ಸಂತಾನ ಇಲ್ಲ ಅವನಿಗೆ. ಅವನು ಮುದುಕನಾಗಿದ್ದಾನೆ. ಈ ಎಲ್ಲ ವಾಗ್ದಾನ ಮಾಡುವಾಗ ಅವನು ಮುದುಕನಾಗಿದ್ದಾನೆ. ಸಂತಾನವೇ ಇಲ್ಲ ಅವನಿಗೆ. ಅವನಿಗೆ ಸಂತಾನ ಹುಟ್ಟುವ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅವನು. ಆದರೆ ದೇವರ ಶಬ್ದಕ್ಕೆ ಅವನು ಕಿವಿ ಕೊಟ್ಟ ದೇವರ ವಾಕ್ಯ ಹೇಳ್ತಿದೆ. ಅವನ ಬರುವಾಗ, ಅಲ್ಲಿಂದ ಬರುವಾಗ ಏನಿಲ್ಲ, ಟೋಟಲಿ ಅವನು ಜೀರೋ ಆಗಿದ್ದ. ಆದರೆ ದೇವರ ಶಬ್ದಕ್ಕೆ ಕಿವಿ ಕೊಟ್ಟ. ದೇವರು ಇಷ್ಟು ವಾಗ್ದಾನ ಮಾಡ್ತಾ ಇದ್ದಾನೆ ಅವನಿಗೆ. ನಿನಗೆ ಒಂದು ಮಗನು ಕೊಡ್ತೇನೆ, ನಾನು ನಿನಗೆ ಒಂದು ಮಗನು ಕೊಡ್ತೇನೆ, ವಾಗ್ದಾನದ ಮಗನು ಕೊಡ್ತೇನೆ ಎಂದು ಹೇಳ್ತಾನೆ. ಆದರೆ ಆ ಮಾತಿಗೆ ಅವನು ನಂಬಿದ. ಆ ಮಾತಿಗೆ ನಂಬಿಕೆಟ್ಟ. ಆ ಮಾತಿನ ಮೇಲೆ ಅವನು ನಂಬಿಕೆಟ್ಟಂತ ದೇವರ ವಾಕ್ಯ ಹೇಳ್ತದೆ. ನಂಬಿಕೆಟ್ಟು ಅಲ್ಲಿಂದ ಹೊರಡಿದಿಂದ ದೇವರ ವಾಕ್ಯ ಹೇಳ್ತದೆ. ಅಲ್ಲಿಂದ ಹೊರಡಿದವನು ಆ ವಾಕ್ಯದ ಮೇಲೆ ನಂಬಿಕೆಟ್ಟ. ಶರೀರದಲ್ಲಿ ಬಲ ಇರಲಿಲ್ಲ ಅವನ ಹತ್ರ, ಏನೂ ಬಲ ಇಲ್ಲ, ಶರೀರದಲ್ಲಿ ಬಲ ಇಲ್ಲ. ಆದರೂ ದೇವರು ಹೇಳಿದ್ದಾನೆ, ಇದು ಸೃಷ್ಟಿಕರ್ತನು ಹೇಳಿದ್ದಾನೆ. ಆ ಮಾತಿಗೆ ಅವನು ನಂಬಿಕೆಟ್ಟ. ಅದರಿಂದ ಅವನು ಆಶೀರ್ವಾದವನ್ನು ಪಡೆಕೊಂಡ ದೇವರ ವಾಕ್ಯ ಇದೆ. ಅದನ್ನು ಅವನು ಇಸಾಕನನ್ನು ಪಡೆಕೊಂಡ ದೇವರ ವಾಕ್ಯ ಇದೆ. ಒಬ್ಬ ಮಗನನ್ನು ಪಡೆಕೊಂಡ ದೇವರ ವಾಕ್ಯ ಇದೆ. ಅಷ್ಟು ಅಬ್ರಾಮನ ಮೇಲೆ ನಂಬಿಕೆಯಿತ್ತು. ನಿನ್ನ ಗೂಡಾರು ವಿಸ್ತರಿಸ್ತೇನೆ, ನಂಬಿದ. ನಿನಗೆ ನಾನು ಮೇಲೆ ಎತ್ತುತ್ತೇನೆ, ನಂಬಿದ. ನಿನಗೆ ನಾನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತೇನೆ, ನಂಬಿದ. ಎಲ್ಲ ದೇವರು ಹೇಳಿದ ಮಾತಿಗೆ ನಂಬಿದ. ದೇವರ ಹತ್ರ ಅವನು ಮಾತಾಡ್ತಿದ್ದ. ಅವನು ದೇವರ ಹತ್ರ ಮಾತಾಡ್ತಿದ್ದ ದೇವರ ವಾಕ್ಯ ಹೇಳ್ತಿದೆ. ಅವನು ನಂಬಿದ. ಅವನು ದೇವರ ಹತ್ರ ಮಾತಾಡ್ತಿದ್ದ. ದೇವರು ಮಾಡಿದ ಎಲ್ಲ ವಾಗ್ದಾನನು ಅವನು ಮನಸ್ಸಿನಲ್ಲಿಟ್ಟ. ಇದು ದೇವರು ಮಾಡಲಿಕ್ಕೆ ಶಕ್ತನಿದ್ದಾನೆ. ದೇವರಿಗೆ ಅಸಾಧ್ಯ ಮುಂದಿಲ್ಲ. ದೇವರಿಗೆ ಸಾಧ್ಯ ಉಂಟೆಂದು ಅಬ್ರಾಮನು ನಂಬಿದ. ನೋಡಿ, ನಂಬಿದ ದೇವರ ವಾಕ್ಯ. ಅಲ್ಲಿಂದ ಅವನು ಮುಂದೆ ಹೋದ ಎಂದು ಹೇಳಿ ದೇವರ ವಾಕ್ಯತೆ. ಅಲ್ಲಿಂದ ಅವನು ಮುಂದೆ ಹೋದ. ದೇವರು ಅವನಿಗೆ ಆಶೀರ್ವಾದ ಮಾಡಿದ. ಪುನಃ ಅಲ್ಲಿ ದೇವರ 9 ತರುವಾಯ ಅಬ್ರಾಮ ಅಲ್ಲಿಂದ ಹೊರಟು ಕಾನಾನ್ ದೇಶಕ್ಕೆ, ದಕ್ಷಿಣ ಸೀಮೆಗೆ ಮುಂದೆ ಹೋಗುತ್ತಾ ಇದ್ದನು. ದೇವರು ಮುಂದೆ ಬರಲಿಕ್ಕೆ ಹೇಳ್ತಾನೆ. ದೇವರು ಮುಂದೆ ಹೋಗಿ ನಿನಗೆ ಆಶೀರ್ವಾದ. ಅವನು ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋಗ್ತಾನೆ. ಏನಿಲ್ಲ, ಕಾಣಲಿಕ್ಕೆ ಏನು, ಮರುಭೂಮಿ ಅದು ಮರುಭೂಮಿ ಆಗಿದೆ. ಮುಂದೆ ಏನಿಲ್ಲ. ಆದರೂ ಅವನು ನಂಬಿದ್ದಾನೆ. ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅವನು ನಂಬಿದ್ದಾನೆ. ಮುಂದೆ ಹೋಗುತ್ತಾ ಆ ಸೀಮೆಯಲ್ಲಿ ಘೋರ ಕ್ಷಾಮ ಇದ್ದರು. ಅಲ್ಲಿರದೆ ಐಗುಪ್ತ ದೇಶದ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಲ್ಲಿ ಇಳಿದು ಹೋದ. ಐಗುಪ್ತ ತರಕ್ಕೆ ಅಲ್ಲಿ ಹೋದವನು. ಏಕೆಂದರೆ ದೇವರು ಮಾಡಿದ ಪ್ರಾಮಿಸ್, ದೇವರು ಅವನಿಗೆ ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಇವತ್ತು ದೇವರು ನಿಮಗೆ ನಿಮ್ಮ ಗೂಡಾರವನ್ನು ವಿಸ್ತರಿಸ್ತಾನೆ. ದೇವರು ಇದ್ದ ಸ್ಥಿತಿಯಲ್ಲಿ ನೀವು ಇರಬೇಕಂತ ದೇವರು ಬಯಸ್ತಿಲ್ಲ. ದೇವರು ಬಯಸ್ತಿಲ್ಲ. ಅದೇ ಯೆಶಾಯನ ಗ್ರಂಥ ನಾವು ಪುನಃ ಓದುವ, ಅದು 54ನೇ ವಾಗ್ದಾನ ಓದುವ ದೇವರ ವಾಗ್ದಾನ. ಅದು ದೇವರು ಮಾಡಿದ ವಾಗ್ದಾನ ಪ್ರಿಯರೇ. ಅದು ನಿಮಗೆ ಮಾಡಿದ ವಾಗ್ದಾನ ಆಗಿದೆ. ಅದು ನಿಮಗೆ ಮಾಡಿದ ವಾಗ್ದಾನ. ಅದು ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಂತಾನ ಜನಾಂಗವನ್ನು
ವಶ ಮಾಡಿಕೊಳ್ಳಿ, ಹಾಲು ಪಟ್ಟಣವನ್ನು ಜನಭರಿತವಾಗಿ ಮಾಡುವೆನು. ಹೆದರಬೇಡ ಹೇಳ್ತಾನೆ. ಇವತ್ತು ನೀನು ಹೆದರಬಾರದು. ದೇವರು ವಿಸ್ತರಿಸ, ನೀನು ಹೆದರಬಾರದು. ಪುನಃ ಹೇಳ್ದ, ಅಲ್ಲಿ ಹೆದರಬೇಡ, ನಿನಗೆ ಅವಮಾನ ಆಗುವುದಿಲ್ಲ. ನಿನಗೆ ಅವಮಾನ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ನೀನು ದೇವರ ಮಗನಾಗಿದ್ದಿ, ದೇವರ ಮಗಳಾಗಿದ್ದಿ, ನಿನಗೆ ಅವಮಾನ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ಖಂಡಿತ ಬಿಡುವುದಿಲ್ಲ. ಇದು ವಾಗ್ದಾನ ದೇವರದ್ದು, ನಿಮಗೆ ಕೊಡುವ ವಾಗ್ದಾನವಾಗಿದೆ. ದೇವರು ಬಿಡುವುದೇ ಇಲ್ಲ, ನಿಮಗೆ ಹಾಳು ಹಾಕಲಿಕ್ಕೆ ಬಿಡುವುದೇ ಇಲ್ಲ. ದೇವರು ಕೊಟ್ಟ ವಾಗ್ದಾನದು. ಪುನಃ ಹೇಳ್ತೇನೆ, ಹೆದರಬೇಡ, ನಿನಗೆ ಅವಮಾನ ಆಗಲಿಕ್ಕೆ ಬಿಡುವುದಿಲ್ಲ. ನಾಚಿಕೆ ಪಡೆದಿರು, ನಾಚಿಕೆ ಪಡೆದಿರು. ಪುನಃ ಹೇಳ್ತೇನೆ, ನಾಚಿಕೆ ಪಡ, ನಿನಗೆ ಆಶಾಭಂಗ ಆಗದು, ನಿನಗೆ ಆಶಾಭಂಗ ಆಗದು. ನೀನು ಸೋತು ಹೋಗುವುದಿಲ್ಲ, ಸೋತು ಹೋಗಲಿಕ್ಕೆ ನಾನು ಬಿಡುವುದಿಲ್ಲ. ದೇವರು ಹೇಳ್ತಾನೆ, ನಾನು ನಿನಗೆ ಸೋತು ಹೋಗಲಿಕ್ಕೆ ಬಿಡುವುದಿಲ್ಲ, ನಿನ್ನನ್ನು ಮೇಲೆತ್ತುತ್ತೇನೆ ಹೇಳ್ತಾನೆ. ಅಲ್ಲಿಂದ ನಿನ್ನನ್ನು ಮೇಲೆತ್ತುತ್ತೇನೆ, ನಾನು ಸೋತು ಹೋಗಲಿಕ್ಕೆ ಬಿಡುವುದಿಲ್ಲ. ನಿನಗೆ ಸರಿಯಾದ ಜ್ಞಾನ ಕೊಡ್ತಾನೆ, ಸರಿಯಾದ ಬುದ್ಧಿ, ಸರಿಯಾದ ತಿಳುವಳಿಕೆ. ಎಲ್ಲಿಂದ ಬರೋದು? ಅದು ಕ್ರಿಸ್ತನಿಂದ ಬರುವುದು, ಅದು ಕ್ರಿಸ್ತನಿಂದ ಬರುವುದು. ಸರಿಯಾದ ಬುದ್ಧಿ, ಸರಿಯಾದ ಜ್ಞಾನ, ಸರಿಯಾದ ತಿಳುವಳಿಕೆ ಅದು ಕ್ರಿಸ್ತನಿಂದಲೇ ಬರೋದು. ಅದಕ್ಕೆ ಬೇಕಾದ ಅಭಿಷೇಕವನ್ನು ದೇವರು ಕೊಡ್ತಾನೆ. ನಿನಗೆ ವ್ಯಾಪಾರ ಮಾಡಲಿಕ್ಕೆ, ನಿನಗೆ ಬೇಕಾದ ಅಭಿಷೇಕ ಕೊಡ್ತಾನೆ. ಸರಿಯಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ದೇವರು ಅಭಿಷೇಕ ಕೊಡ್ತಾನೆ. ದೇವರು ಬುದ್ಧಿ ಕೊಡ್ತಾನೆ ನಿನಗೆ. ಅಲ್ಲಿಂದ ದೇವರು ಮೇಲೆತ್ತುತ್ತಾನೆ. ನೀನು ಎನಿಸ್ಬೇಡ, ನಾನು ಬಲಹೀನತೆ ಇದ್ದೇನೆ, ನನ್ನಿಂದ ಆಗುವುದಿಲ್ಲ ಎನಿಸ್ಬೇಡ. ಇಲ್ಲ, ದೇವರು ಮಾಡಲಿಕ್ಕೆ ಶಕ್ತನಿದ್ದಾನೆ. ನೀನು ಎಣಿಸ್ಬೋದು, ಒಂದು ವೇಳೆ ಯವನಸ್ಥರ ಇದ್ದರೆ ನೀನು ಎಣಿಸ್ಬೋದು, ನನ್ನಿಂದ ಅಷ್ಟು ಕಲೀಲಿಕ್ಕೆ ನನಗೆ ಅಷ್ಟು ಜ್ಞಾನ ಇಲ್ಲ. ದೇವರು ಜ್ಞಾನ ಕೊಡಲಿಕ್ಕೆ ನಿನಗೆ ಶಕ್ತನೇ. ನೀನು ಕೇಳಿಕೊಂಡರೆ ದೇವರು ನಿನಗೆ ಜ್ಞಾನ ಕೊಡ್ತಾನೆ. ಏಕೆಂದರೆ ಜೀವಿಸುವ ದೇವರ ವಾಕ್ಯವನ್ನು ನೀನು ಕೇಳ್ತಾ ಇದ್ದಿ, ಜೀವ ಸ್ವರೂಪ ದೇವರ ವಾಕ್ಯವನ್ನು ನೀನು ಕೇಳ್ತಾ ಇದ್ದೀರಿ. ನೀನು ಕೇಳಿಕೊಂಡು ನಿನಗೆ ಜ್ಞಾನ ಕೊಡ್ತಾನೆ, ಸರಿಯಾದ ಬುದ್ಧಿ ಕೊಡ್ತಾನೆ, ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ನಿನಗೆ ಅಲ್ಲಿಂದ ಮೇಲೆತ್ತುತ್ತಾನೆ, ಮೇಲೆತ್ತುತ್ತಾನೆ. ದೇವರು ಹೇಳ್ತಾನೆ, ಮಗನೇ ಮಗಳೇ ನೀನು ಬಾ, ನಿನಗೆ ಸರಿಯಾದ ಮಾರ್ಗವನ್ನು ನಾನು ತೋರಿಸ್ತೇನೆ ಹೇಳ್ತಾನೆ. ಅಬ್ರಹಾಮನಿಗೆ ಸರಿಯಾದ ಮಾರ್ಗವನ್ನು ದೇವರು ತೋರಿಸಿದ, ಸರಿಯಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ದೇವರು ಕಲಿಸಿದ. ಅದಕ್ಕೆ ಯೇಸು ನಿನಗೆ ಸರಿಯಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ಕಲಿಸ್ತಾನೆ. ಯೇಸುನ ಹಿಂದೆ ಹೋದರೆ, ಯೇಸುವಿನ ನಾನು ಸತ್ಯವಾಗಿದ್ದೇನೆ, ನಾನು ಮಾರ್ಗ, ನಾನು ಜೀವವಾಗಿದ್ದೇನೆ, ಆ ಮಾರ್ಗದಲ್ಲಿ ನಡೆದರೆ ನೀನು ಫೇಲ್ ಆಗುವುದೇ ಇಲ್ಲ. ಏಕೆಂದರೆ ಆತನು ಬೆಳಕಾಗಿದ್ದಾನೆ. ಆ ಬೆಳಕಲ್ಲಿ ನಡೆಯುವಾಗ ಬೀಳುವುದೇ ಇಲ್ಲ. ಕತ್ತಲಲ್ಲಿ ನಡೆಯುವವರು ಅವರಿಗೆ ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ. ಒಬ್ಬನು ಕತ್ತಲಲ್ಲಿ ಇದ್ದಾನೆ, ಒಬ್ಬನು ಕುರುಡ ಇದ್ದರೆ ಆ ಕುರುಡನು ಬೇರೆ ಕುರುಡರಿಗೆ ಅದು ಮಾರ್ಗ ತೋರಿಸಲಿಕ್ಕೆ ಆಗುವುದಿಲ್ಲ. ಒಬ್ಬನ ಕತ್ತಲಲ್ಲಿ ಇದ್ದರೆ ಬೇರೆಯವರಿಗೆ ಆ ಕತ್ತಲಲ್ಲಿ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಹೋದರೆ ಇಬ್ಬರು ಬೀಳ್ತಾರೆ. ಕುರುಡನೊಟ್ಟಿಗೆ ಇದ್ದರೆ ಕುರುಡನು ಕೂಡ ಬೀಳ್ತಾನೆ. ಆದರೆ ದೇವರು ಹೇಳ್ತಾನೆ, ನಾನು ಬೆಳಕಾಗಿದ್ದೇನೆ. ಆ ಬೆಳಕು ಹಿಂದೆ ಹೋದರೆ, ಆ ಬೆಳಕು ನಿನ್ನ ಒಳಗಿದ್ದರೆ ನೀನು ಬೀಳುವುದೇ ಇಲ್ಲ, ಬೀಳಲಿಕ್ಕೆ ದೇವರು ಬಿಡುವುದೇ ಇಲ್ಲ. ಏಕೆ? ನಿನಗೆ ಸರಿಯಾದ ಕಣ್ಣು ತೋರ್ತದೆ, ಸರಿಯಾದ ಕಣ್ಣು, ಸರಿಯಾದ ಮಾರ್ಗದಲ್ಲಿ ದೇವರು ನಡೆಸ್ತಾನೆ. ಏಕೆಂದರೆ ನೀನು ನಂಬಿಗಸ್ತನಾಗಿದ್ದಿ. ದೇವರು ಏನು ಮಾಡ್ತಾನೆ? ನಂಬಿಗಸ್ತನಿಗೆ ಹುಡುಕ್ತಾ ಇದ್ದಾನೆ. ದೇವರಿಗೆ ಒಬ್ಬ ನಂಬಿಗಸ್ತನು ಸಿಕ್ಕಿದ, ಅಬ್ರಾಹ್ಮನು ಸಿಕ್ಕಿದ. ನಂಬಿಗಸ್ತ ಇವತ್ತು ಅಂಥವರಿಗೆ ಹುಡುಕುತ್ತಾ ಇದ್ದಾನೆ. ನಂಬಿಗಸ್ತರು ಯಾರಿದ್ದಾರೆ ಅವರಿಗೆ ನನಗೆ ಮೇಲೆತ್ತಬೇಕು, ನನ್ನ ಮಗಳಿಗೆ ಮೇಲೆತ್ತಬೇಕು, ನನ್ನ ಮಗನಿಗೆ ಮೇಲೆತ್ತಬೇಕು, ಅವರಿಗೆ ನಾನು ಆಶೀರ್ವಾದ ಮಾಡಬೇಕು, ಅವರ ಗುಡಾರನ್ನು ವಿಸ್ತರಿಸಬೇಕು, ಅವರ ಮೇರೆಯನ್ನು ನಾನು ವಿಸ್ತರಿಸಬೇಕು ಎಂದು ದೇವರು ಬಯಸ್ತಾನೆ. ಅವರಿಗೆ ರೆಸ್ಟೋರೇಷನ್ ಮಾಡಬೇಕು, ಅವರು ವಿಸ್ತರಿಸಿ ಅವರಿಗೆ ನಾನು ಆಶೀರ್ವಾದ ಮಾಡಬೇಕು ಅಂತ ದೇವರು ಬಯಸ್ತಾನೆ. ಪ್ರಿಯರೇ, ಬೇರೆ ಏನು ಬಯಸ್ತಿಲ್ಲ, ಏನು ಬಯಸ್ತಿಲ್ಲ. ನೀವು ಎನಿಸ್ಬೋದು ಕ್ರಿಸ್ತನಲ್ಲಿದ್ದರೆ ಕಷ್ಟ, ಸಮಸ್ಯೆ, ಅದು ಸಮಸ್ಯೆ. ನೋ, ಹಾಗೆಲ್ಲ, ಆ ರೀತಿಯಲ್ಲ. ಕ್ರಿಸ್ತನು ಆರೋಗ್ಯದಾಯಕನಾಗಿದ್ದಾನೆ, ಆತನು ಆರೋಗ್ಯದಾಯಕನಾಗಿದ್ದಾನೆ. ನಿನಗೆ ಆರೋಗ್ಯ ಕೊಡಲಿಕ್ಕೆ ಶಕ್ತನಿದ್ದಾನೆ. ಒಂದು ವೇಳೆ ಕಷ್ಟದಲ್ಲಿದ್ದರೆ, ಒಂದು ವೇಳೆ ಸಮಸ್ಯೆ, ಅದಕ್ಕೆ ದೇವರ ಕಾರಣ ಅಲ್ಲ, ವಾಕ್ಯದ ಜ್ಞಾನ ಇಲ್ಲದೆ. ಈ ವಾಕ್ಯದ ಜ್ಞಾನ ಇಲ್ಲಿ, ಈ ವಾಕ್ಯ ಹೇಗೆ ಅಪ್ಲೈ ಮಾಡಬೇಕು ಗೊತ್ತಿಲ್ಲದ ಕಾರಣ ಕಷ್ಟ ಸಮಸ್ಯೆಗೆ ಬಿದ್ದಿದ್ದಾರೆ. ದೇವರು ಹೇಳ್ತಾನೆ, ಅಲ್ಲಿಂದ ನಿನಗೆ ಮೇಲೆತ್ತಿದ್ದೇನೆ. ನನಗೆ ಪೇತ್ರನನ್ನು ಮುಳುಗಿದ, ಪೇತ್ರನ ಕೈ ಇಟ್ಟು ಮೇಲೆತ್ತಿದ, ಮುಳುಗಿಕೆ ಬೀಳಿಲ್ಲ. ಪೇತ್ರನ ಬೊಬ್ಬೆ ಹಿಡಿದು, ಸ್ವಾಮಿ ನಾನು ಮುಳುಗುತ್ತೇನೆ, ನೀರಲ್ಲಿ ಮುಳುಗುತ್ತಾ ಇದ್ದೇನೆ ಹೇಳುವಾಗನೇ ಯೇಸು ಕ್ರಿಸ್ತನು ಅವನಿಗೆ ಕೈ ಹಿಡಿದು ಮೇಲೆತ್ತಿದ್ದ ದೇವರ ವಾಕ್ಯ ಹೇಳ್ತೇನೆ.
ಮುಳುಗಲಿಕ್ಕೆ ಬಿಡಲಿಲ್ಲ. ಇವತ್ತು ನಿಮಗೆ ಮುಳುಗಲಿಕ್ಕೆ ಬಿಡುವುದಿಲ್ಲ, ನಿಮಗೆ ಮುಳುಗಲಿಕ್ಕೆ ಬಿಡುವುದಿಲ್ಲ, ನೀವು ಬಡತನಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ. ದೇವರು ಮೇಲೆತ್ತಾನೆ, ಅಲ್ಲಿಂದ ಮೇಲೆತ್ತೆ. ಎಲ್ಲಿ ಬಿದ್ದಿದ್ಯೋ ಅಲ್ಲಿಂದ ಮೇಲೆ ಬಾ ಹೇಳ್ತಾನೆ. ಎಲ್ಲಿ ನೀನು ಬಿದ್ದಿದ್ಯೋ ಅಲ್ಲಿಂದಲೇ ಮೇಲೆ ಬಾ, ನಿನಗೆ ನಾನು ಕೈ ಹಿಡಿದು ಮೇಲೆ ಎತ್ತುತ್ತೇನೆ ಹೇಳ್ತಾನೆ. ದೇವರು ಮೇಲೆ ಎತ್ತುವ ದೇವರಾಗಿದ್ದಾನೆ. ದೇವರು ಗಾಳಿ ನಿಲ್ಲಿಸುವ ದೇವರಾಗಿದ್ದಾನೆ. ದೋಣಿಯಲ್ಲಿ ಹೋಗುವಾಗ ಶಿಷ್ಯರೆಲ್ಲ ಇದ್ದರು. ದೊಡ್ಡ ಗಾಳಿ ಬಂತು ಎಂದು ದೇವರ ವಾಕ್ಯ ಹೇಳ್ತದೆ. ದೊಡ್ಡ ಬಿರುಗಾಳಿ ಬಂತು, ಅವರು ದೋಣಿಯಲ್ಲಿ ನೀರು ತುಂಬಿತ್ತು ಅಂತ ಹೇಳ್ತದೆ. ಅವರು ಹೆದರಿದರು, ಅವರು ಬೊಬ್ಬೆ ಹೊಡಿದರು. ನಾವು ಮುಳುಗುತ್ತೆ ಸ್ವಾಮಿ, ನಿನಗೆ ಗೊತ್ತಿಲ್ಲವೋ? ಯೇಸು ಆ ಗಾಳಿಯನ್ನು ಗದರಿಸದಂತ ಹೇಳ್ತಾರೆ. ನಿನ್ನ ಜೀವಿತದಲ್ಲಿ ಬಂದ ಗಾಳಿಯು ಯೇಸು ಕ್ರಿಸ್ತನ ಗದರಿಸ್ತಾ ಇದ್ದಾನೆ. ಆ ಗಾಳಿ, ಬಂದ ಗಾಳಿ ಯೇಸು ಓಡಿಸ್ತಾ ಇದ್ದಾನೆ. ನಿನಗೆ ಕೈ ಹಿಡಿದು ಮೇಲೆ ಎತ್ತುತ್ತಾ ಇದ್ದಾನೆ. ಹೆದರಬೇಡ ಹೇಳ್ತಾನೆ, ಅಂಜಬೇಡ ಹೇಳ್ತಾನೆ. ಹೆದರಿಕೆ ಬರೋದು ಸೈತಾನಿಂದ ಬರೋದು, ಹೆದರಿಕೆ ಬರೋದು ಸೈತಾನಿಂದ. ಇವತ್ತು ನಿನಗೆ ಹೇಳ್ತಾನೆ, ಹೆದರಬೇಡ, ನಾನು ನಿನ್ನೊಟ್ಟಿಗೆ ಇದ್ದೇನೆ ಹೇಳ್ತಾನೆ. ನಾನು ನಿನ್ನೊಟ್ಟಿಗೆ ಇದ್ದೇನೆ. ಮೇಲೆತ್ತುತ್ತಾನೆ, ಮೇಲೆತ್ತುವ ದೇವರಾಗಿದ್ದಾನೆ. ನಿನಗೆ ಮೇಲೆತ್ತಾನೆ, ನಿನಗೆ ಆಶೀರ್ವಾದ ಮಾಡಲಿಕ್ಕೆ, ನಿನಗೆ ಐಶ್ವರ್ಯವಂತನ ಮಾಡಲಿಕ್ಕೆ. ಆತನು ಬಡವನ ಅಂದ ದೇವರ ಕೇಳ್ತಾನೆ. ಆತನು ಬಡವನ ಆತ. ಆ್ಯಕ್ಚುಲಿ ಯೇಸು ಯಾರಾಗಿದ್ದಾನೆ? ಐಶ್ವರ್ಯವಂತನಾಗಿದ್ದಾನೆ. ಆದರೆ ಈ ಲೋಕಕ್ಕೆ ಬರುವಾಗ ಅವನು ನಮ್ಮ ಹಾಗೆ ನಿಮ್ಮ ಹಾಗೆ ಮಾನವನಾಗಿ ಬಂದ. ಏಕೆಂದರೆ ನಿನ್ನನ್ನು ಆಶೀರ್ವಾದ ಮಾಡಬೇಕೆಂದು, ನನ್ನನ್ನು ಆಶೀರ್ವಾದ ಮಾಡಬೇಕೆಂದು ಆತನು ಬಡವನಾದ. ನಿನ್ನ ಬಡತನ ಎಲ್ಲ ತಗೊಂಡು ಆಗಿದೆ, ನಿನ್ನ ಆಶೀರ್ವಾದ ಮಾಡಿ ಆಗಿದೆ. ನಿನ್ನ ಕಾಯಿಲೆ ತಗೊಂಡು ಆಗಿದೆ ಆಲ್ರೆಡಿ. ಆತನ ಭಾಷಣ ನಿನ್ನ ಗುಣ ಆಗಿದ್ದಿ. ಈಗ ನೀನು ನಂಬಬೇಕು, ಆ ಸೃಷ್ಟಿಕರ್ತನ ನಂಬಬೇಕು. ನಂಬುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ, ದೊಡ್ಡ ಆಶೀರ್ವಾದ ಮಾಡ್ತಾನೆ. ದೇವರು ದೊಡ್ಡ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. ನೀನು ಕುಗ್ಗಿ ಬೇಡ, ಹೋಗಬೇಡ. ಯಾವ ಸ್ಥಿತಿಗತಿ ನಿನ್ನ ಮುಂದೆ ಬಂದು ನಿಲ್ಲಲಿ, ನೀನು ಕುಗ್ಗಿ ಹೋಗಬೇಡ. ನಿನಗೆ ಕುಗ್ಗಿ ಹೋಗಲಿಕ್ಕೆ ದೇವರು ಕರೆಯಲಿಲ್ಲ. ದೇವರು ಕುಗ್ಗಿ ಹೋಗಲಿಕ್ಕಾಗಲ್ಲ. ದೇವರ ಮೇಲೆ ಎತ್ತಲಿಕ್ಕೆ ಕರೆದ, ಮೇಲೆ ಎತ್ತುವ ದೇವರು. ನಾವು ನೋಡ್ತೇವೆ ಸತ್ಯವೇದದಲ್ಲಿ, ದೇವರು ಬೀಳುವವರಿಗೆ ಇನ್ನೂ ಬೀಳು ಎಂದು ಹೇಳಿಲ್ಲ, ಮೇಲೆತ್ತಿದ್ದಾನೆ. ಅಲ್ಲಿಂದ ಹೊರಗೆ ತೆಗೆದಿದ್ದಾನೆ, ಕಾಯಿಲೆಯಿಂದ ಗುಣ ಮಾಡಿದ್ದಾನೆ, ಬಂಧನದಿಂದ ಗುಣ ಮಾಡಿದ್ದಾನೆ, ಸತ್ತವರಿಗೆ ಎಬ್ಬಿಸಿದ್ದಾನೆ. ಏಕೆ? ಇದು ದೇವರ ಕಾರ್ಯವಾಗಿದೆ. ಇದು ಜೀವಿಸುವ ದೇವರ ಕಾರ್ಯವಾಗಿದೆ. ನಮ್ಮ ದೇವರು ಜೀವಿಸ್ತಾ ಇದ್ದಾನೆ ಪ್ರಿಯರೇ, ಈಗಲೂ ಕೂಡ ಜೀವಿಸ್ತಾ ಇದ್ದಾರೆ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನೀನು ಕೂಗುವ ಅಗತ್ಯ ಇಲ್ಲ. ನೀನು ಕಣ್ಣೀರು ಒರೆಸುವ ದೇವರಾಗಿದ್ದಾನೆ. ನಿನ್ನ ಕಣ್ಣೀರನ್ನು ಒರೆಸಿ ನಿನಗೆ ಆಶೀರ್ವಾದ ಮಾಡಲಿಕ್ಕೆ ದೇವರು ಬಯಸ್ತಾ ಇದ್ದಾನೆ. ನಿನಗೆ ಆಶೀರ್ವಾದ ಮಾಡ್ತಾನೆ ದೇವರು. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ನಿನ್ನ ಮಕ್ಕಳ ಹತ್ರ ಮಾತಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ಅವರು ಇದ್ದ ಸ್ಥಿತಿಯಲ್ಲಿ ಇರಬಾರದು ನಿನ್ನ ಬಯಕೆ ಆಗಿದೆ ಕರ್ತನೆ. ಯಾರ್ಯಾರು ಬಿದ್ದಿದ್ದಾರೆ ಸ್ವಾಮಿ, ಅವ್ರಿಗೆ ಇದೇ ಸಮಯದಲ್ಲಿ ನೀನು ಮುಟ್ಟಬೇಕಂತ ಅವರ ಕೈ ಹಿಡಿದು ನೀನು ಮೇಲೆತ್ತಬೇಕಂತ ನಾನು ಪ್ರಾರ್ಥನೆ. ಅವರ ಕೆಲಸ ಕಾರ್ಯದಲ್ಲಿ ಮೇಲೆತ್ತು ಕರ್ತನೆ. ಅವರ ಎಜುಕೇಷನಲ್ಲಿ ಮೇಲೆತ್ತು ಮಕ್ಕಳಿಗೆ ಕರ್ತನೆ. ಅವರ ಬಿಸ್ನೆಸ್ಸಲ್ಲಿ ಬದಲಾಯಿಸಿ ಅವರ ಗೂಡಾರವನ್ನು ವಿಸ್ತರಿಸಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ವಿಸ್ತರಿಸು ಕರ್ತನೆ, ಗೂಡಾರವನ್ನು ವಿಸ್ತರಿಸು ಕರ್ತನೆ. ಯಾರು ಕರೆ ಸಂತೋಷದಲ್ಲಿ ಇಲ್ಲವೋ ಕರ್ತನೆ, ಅವರ ಮನೆಯಲ್ಲಿ ಸಂತೋಷದಿಂದ ತುಂಬಲಿ ಕರ್ತನೆ. ಅವರು ಉಲ್ಲಾಸದಿಂದ ತುಂಬಿಸಬೇಕಂತ ನಾನು ಪ್ರಾರ್ಥನೆ. ಓ ತಂದೆ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಕರ್ತನೆ, ನಿನ್ನ ಹಸ್ತ ಅವರ ಮೇಲೆ ಇರಲಿ ಕರ್ತನೆ. ನಿನ್ನ ಭುಜಬಲವಾಗಿ ಅವರ ಒಟ್ಟಿಗೆ ಇದ್ದದಕ್ಕೆ ಸ್ತೋತ್ರ ಕರ್ತನೆ. ಅವರಿಗೆ ಸರಿಯಾದ ಜ್ಞಾನ ಬುದ್ಧಿ ಕೊಟ್ಟಿದ್ದಕ್ಕೆ ಸ್ತೋತ್ರ. ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ. ದೇವರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ದೇವರಾತ್ಮನಿಗೆ ಬುದ್ಧಿ ಕೊಡ್ತಾ, ಜ್ಞಾನ ಕೊಡ್ತಾ ಇದ್ದಾನೆ. ಹೇಗೆ ನೀವು ಈ ಲೋಕದಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ನಡೆಯಬೇಕೆಂದು ದೇವರು ನಿಮಗೆ ಆಲೋಚನೆ, ಜ್ಞಾನ, ಬುದ್ಧಿ, ತಿಳುವಳಿಕೆ ಕೊಡ್ತಾ ಇದ್ದಾನೆ. ತಂದೆ ನಿಮಗೆ ಸ್ತೋತ್ರ ಕರ್ತನೆ. ತಂದೆ ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಹೊಂದಿದ್ದಕ್ಕೆ ಸ್ತೋತ್ರ. ಅವ್ರ ಬಿಸ್ನೆಸ್ಸಲ್ಲಿ ಆಶೀರ್ವಾದ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಅವರು ಬ್ಲಸ್ ಆದಕ್ಕೆ ಸ್ತೋತ್ರ ಕರ್ತನೆ. ನಿನ್ನನ್ನು ತಿಳ್ಕೊಂಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ತಂದೆ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ನಿನಗೆ ಸಲ್ಲಿತ ಯೇಸು ನಾಮದಲ್ಲಿ ತಂದೆ ಪ್ರಾರ್ಥಿಸು ತಂದೆ. ಆಮೇಲೆ ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಹೆಚ್ಚಿನ ನಿಮಗೆ ಸಂಪರ್ಕ ಮಾಡಬೇಕಾದ್ರೆ, ನಿಮಗೆ ಪ್ರಾರ್ಥನೆ ಬೇಕಾದರೆ, ನಿಮಗೆ ಆರಾಧನೆ ಬೇಕಾದರೆ, ನಿಮಗೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ನಿಮಗೆ ಸಂಪರ್ಕ ಮಾಡ್ಬೋದು. ಆಮೇಲೆ